ಹಲೋ ವೀಕ್ಷಕರೇ, ಹೇಗಿದ್ದೀರಾ? ನಮ್ಮ ಪ್ರಧಾನಮಂತ್ರಿ ಮೋದಿರವರು ಪ್ರಪಂಚದಲ್ಲಿ ಹೆಸರು ಮಾಡಿದ್ದಾರೆ. ಕೆಲವರು ಮೋದಿ ಪ್ರಧಾನಿಯಾದದ್ದು ಭಾರತದ ಅದೃಷ್ಟ ಎಂದು ಹೇಳುತ್ತಾರೆ. ಹೌದು ವೀಕ್ಷಕರೇ, ಮೋದಿರವರ ವ್ಯಕ್ತಿತ್ವ ಬೇರೆ. ಅವರ ನಡತೆ, ನಗು, ಮಾತು ಎಲ್ಲವೂ ಒಬ್ಬ ಪ್ರಧಾನಿಯ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಆದರೆ 2026 ಅಚ್ಚರಿಯ ಘಟನೆಯೊಂದು ನಡೆಯಲಿದೆಯಂತೆ. ವೀಕ್ಷಕರೇ, ಮುಂದೆ ಏನಾಗುತ್ತದೆ ಎಂದು ತಿಳಿಯುವುದು ಎಲ್ಲರಿಗೂ ಇಷ್ಟ. ಅದರಲ್ಲಿ ಭವಿಷ್ಯವಾಣಿ ಕೇಳುವುದೆಂದರೆ ಎಲ್ಲರಿಗೂ ಎಲ್ಲಿಲ್ಲದ ಖುಷಿ. ನಂಬಿಕೆ ಇಲ್ಲದವರು ಕೂಡ ಭವಿಷ್ಯವಾಣಿ ಕೇಳಲು ತುದಿಗಾಲಲ್ಲಿ ನಿಂತಿರುತ್ತಾರೆ. ಮುಂದೆ ಆಗುವ ಭವಿಷ್ಯವನ್ನು ಚಾಚೂ ತಪ್ಪದೆ ಹೇಳುವ ಅದೆಷ್ಟೋ ಜನ ಇದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಯವರು, ಕೋಡಿಮಠದ ಶ್ರೀ ಗುರು ಧರ್ಮೇಂದ್ರ, ಹೀಗೆ ಹಲವರು ಇದ್ದಾರೆ. ಪಾಶ್ಚಿಮಾತ್ಯ ಭವಿಷ್ಯವಾಣಿ ನುಡಿಯುವ ಪ್ರಮುಖರಲ್ಲೊಬ್ಬರು ಬಾಬಾ ವಾಂಗಾ. ಈ ಹೆಸರು ನೀವು ಭವಿಷ್ಯವಾಣಿಗಳ ಪುಟಗಳಲ್ಲಿ ನೀವು ಕೇಳಿರಬಹುದು. ಬಾಬಾ ವಾಂಗಾ ಹೇಳಿದ ಭವಿಷ್ಯವಾಣಿಗಳೆಲ್ಲವೂ ನಡೆದೇ ನಡೆಯುತ್ತದೆ. ಈ ಹಿಂದೆ ನುಡಿದ ನೂರಾರು ಭವಿಷ್ಯವಾಣಿಯೇ ಇದಕ್ಕೆ ಸಾಕ್ಷಿ. ಟ್ರಂಪ್ ಅಮೆರಿಕದ ಚುಕ್ಕಾಣಿ ಹಿಡಿಯುವುದರಿಂದ ಹಿಡಿದು ಕೊರೋನಾ ಜಾಗತಿಕ ಯುದ್ಧಗಳ ಕುರಿತು ಹೇಳಿದ್ದೆಲ್ಲವೂ ನಿಜವಾಗಿ ಬಿಟ್ಟಿದೆ. ಇದೀಗ ಮೋದಿಯವರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಬಾಬಾ. ಈ ಹಿಂದೆಯೂ ಮೋದಿಯವರ ಕುರಿತು ಭವಿಷ್ಯ ನುಡಿದಿದ್ದರು ಬಾಬಾ. ಭಾರತವನ್ನು ಒಬ್ಬ ಛಾಯಾವಾಲ ಆಳುತ್ತಾನೆ ಎಂದಿದ್ದರು. ಅದು ಸರಿಯಾಗಿದೆ. ಆದರೆ ಇದೇ ಮೋದಿಯವರ ಕುರಿತು 2026ರಲ್ಲಿ ಮೋದಿಯವರಿಗೆ ಗಂಡಾಂತರವಿದೆ ಎಂದು ತನ್ನ ತಾಳೆಗರಿಯಲ್ಲಿ ಬರೆದಿದ್ದಾರೆ. ಮಾತ್ರವಲ್ಲ, ಇಡೀ ಭಾರತಕ್ಕೆ ಗಂಡಾಂತರವಿದೆ ಎಂದಿದ್ದಾರೆ. ಹೌದು ವೀಕ್ಷಕರೇ, ಬಾಬಾ ವಾಂಗಾ ಒಬ್ಬಳು ಕಣ್ಣಿಲ್ಲದ ಮಹಿಳೆ. ಆದರೆ ತನ್ನ ಅಗೋಚರ ಶಕ್ತಿಯಿಂದ ಮುಂದೆ ವಿಶ್ವದಲ್ಲಿ ನಡೆಯುವ ಕುತೂಹಲಗಳನ್ನು ಇವರು ಕಾಲಜ್ಞಾನದ ಮೂಲಕ ಅರಿತು ಭವಿಷ್ಯವನ್ನು ನುಡಿಯುತ್ತಾರೆ. ವಿಶೇಷವೇನೆಂದರೆ ಇವರು ಹೇಳುವುದೆಲ್ಲವೂ ಸತ್ಯರೂಪ ಪಡೆಯುತ್ತದೆ. ಈ ಹಿಂದೆ 2025ರಲ್ಲಿ ಹೇಳಿದ್ದ ಎಲ್ಲ ಭವಿಷ್ಯವೂ ನಿಜವಾಗಿದೆ. ಇವರನ್ನು ಪಾಶ್ಚಾತ್ಯ ರಾಷ್ಟ್ರದವರೆಲ್ಲರೂ ನಂಬುತ್ತಾರೆ. ಬಾಬಾ ವಾಂಗಾರವರ ಊಹೆಗಳಲ್ಲಿ ನಿಜವಾಗಿರುವುದೇ ಈಗ ಕುತೂಹಲಕ್ಕೆ ಕಾರಣ. ವೀಕ್ಷಕರೇ, ಮೋದಿರವರ ಕುರಿತು ಬಾಬಾ ವಾಂಗಾ ಹೇಳಿರುವ ಭವಿಷ್ಯ ನಿಜವಾಗುತ್ತಾ, ಅಥವಾ ಈ ಭವಿಷ್ಯವಾಣಿಯಿಂದ ಬಾಬಾ ವಾಂಗಾರವರು ಹಾಸ್ಯಕ್ಕೆ ಕಾರಣವಾಗಬಹುದಾ? ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂದಿನ ವಿಡಿಯೋ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.